ಕತೆ ಆಗಿದ್ದು ಹೋದ ಸಮ್ಮರ್ನಲ್ಲಿ ಕೆಲವು ಮಕ್ಕಳು ಸಮ್ಮರ್ ವರ್ಕ್ಶಾಪ್ಗೆ ಸೇರ್ಕೊಂಡಾಗ. ನೋಡಿ ಎಲೆ, ಇದು ಅದೇ ಮರದ್ದು. ಆ ಒಂದು ಸಮ್ಮರ್ ಈ ಮಕ್ಕಳ ಬದುಕನ್ನೇ ಬದಲಾಯಿಸಿತು. ಸೀಡ್ ಕ್ಲಬ್ ಅನ್ನೋ ಹೆಸರು ಹೇಗಿದೆ? ನಾವು ನಮ್ ಟೀಮ್ ನ ಸೀಡ್ ಕ್ಲಬ್ ಅಂತ ಕರೆಯೋಣವಾ? ತುಷಾರ್, ನಮ್ಮ ಪರ್ಫಾರ್ಮೆನ್ಸ್ ಯಾಕೆ ಪರಿಸರದ ಬಗ್ಗೆನೇ ಇರಬಾರ್ದು? ये अवसर होता है परिवार में बच्चों को एक काम दिया जाए तो घर के बाहर किसी बर्तन में पक्षियों को पीने के लिए पानी रखें। ನಾವು ಉಸಿರಾಡೋದನ್ನೇ ನಿಲ್ಸ್ಬೇಕು, ಅವಾಗ ಸ್ಮೋಕ್ ಬರಲ್ಲ. ಇನ್ ಮುಂದೆ ನಾವೆಲ್ಲರೂ ಮಾನ್ಸ್ಟರ್ ತರ ಕಾಣಿಸ್ತೀವಿ. ಮುಖದ ಮೇಲೆ ಒಂದು ಆಕ್ಸಿಜನ್ ಮಾಸ್ಕ್ ಮತ್ತೆ ಬೆನ್ ಮೇಲೆ ಸ್ಕೂಲ್ ಬ್ಯಾಗ್ ಕ್ಲೀನ್ ಮಾಡಬಹುದು. ಆದ್ರೆ ಗಾಳಿ ಬಗ್ಗೆ ಏನ್ ಮಾಡೋದು? ಅದನ್ನ ಯಾರು ಕ್ಲೀನ್ ಮಾಡ್ತಾರೆ? ನಾವೇನಾದ್ರೂ ಮೋದಿ ಅಂಕಲ್ ನಮ್ ಸೀಡ್ ಕ್ಲಬ್ ಗೆ ಜಾಯಿನ್ ಮಾಡಿಸಿದ್ರೆ ಎಲ್ಲರೂ ಅವ್ರ ಮಾತನ್ನ ಕೇಳ್ತಾರೆ. ಅವ್ರು ನಮ್ಗೋಸ್ಕರ ಸ್ಪೀಚು ಕೊಡ್ತಾರೆ. ಅವ್ರು ನಮ್ ಚಿಕ್ಕ ಸೀಡ್ ಕ್ಲಬ್ ಬಗ್ಗೆ ಮಾತಾಡ್ತಾರಾ? ಚಿಕ್ಕದ? ಐ ಆಮ್ ಸಾರಿ ರಿಖಿಲ್, ಇಟ್ಸ್ ನಾಟ್ ಲಿಟಲ್. ನಾವು ನಮ್ ಸಿಟಿ ಮಧ್ಯ ಶುರು ಮಾಡಿರುವ ಫಾರೆಸ್ಟ್ ಚಿಕ್ಕದಲ್ಲ. ಅಲ್ಲಿ ಆನಿಮಲ್ಸ್ ಎಲ್ಲ ಇಡ್ಬೋದಾ? ಒಂದೇ ಒಂದು ಬೀಜ ಕೂಡ ಹಾಳಾಗಬಾರ್ದು, ವೇಸ್ಟ್ ಆಗಬಾರ್ದು. ಬೀಜಗಳೇ ಜೀವ. ಏನ್ ಮಾಡ್ತಿದ್ಯಾ? ಇದೊಂದ್ ಡಬ್ಬಾ ಐಡಿಯಾ. ನಮ್ ಎಷ್ಟೋ ಫ್ರೆಂಡ್ಸ್ ಬಿಟ್ಟು ಹೋದ್ರು, ಆದ್ರೂ ನಾವ್ ಮಾಡಿದ್ವಿ ಅಲ್ವಾ? ಪ್ರಾಣಿಗಳೆಲ್ಲ ಎಲ್ಲಿ ಹೋಗುತ್ತೆ? ಆ ಒಂದು ಸಮ್ಮರ್ ಈ ಮಕ್ಕಳ ಬದುಕನ್ನೇ ಬದಲಾಯಿಸಿತು. ಯಾರು ಹಸಿವಿನಿಂದ ಮಲಗಲ್ಲ. ಪ್ರಾಣಿ ಪಕ್ಷಿ ನಾವು. ಅವರು ತಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ರು. ಇನ್ನೂ ಜಾಸ್ತಿ ಮಕ್ಕಳು ಇರಾನೇ ನಿಮ್ ಸೀಡ್ ಕ್ಲಬ್ ಜಾಯಿನ್ ಆದ್ರೆ ಅದೆಷ್ಟು ಆಸಮ್ ಆಗಿರುತ್ತೆ ಅಲ್ಲ? ಅವ್ರ ಬ್ಯಾಕ್ ಯಾರ್ಡ್ ಅಲ್ಲೇ ಗಿಡ ಬೆಳೆಸ್ಬೇಕು. ಈ ಘಟನೆ ಅವರ ಮನದಲ್ಲಿ ಸದಾ ಕಾಲ ಉಳಿದಿರುತ್ತೆ.